ಇವಾಗ ಇಬ್ಬರಿಗೂ ಕಾಮನ್ ಪ್ರಶ್ನೆನೆ. ಮೊದಲು ಕಶ್ಯಪ್ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಸರ್, ನಾನು ರಾಮಲಿಂಗಾರೆಡ್ಡಿ ಸರ್ ಕೇಳ್ತಾ ಇದ್ದೆ, ನೋಡಿ ದೆಹಲಿ ತನಕ ಹೋದ್ರು ನಿಮ್ ನಾಯಕರು, ಸಿಎಂ, ಡಿಸಿಎಂ ಎಲ್ಲರೂ ಹೋದ್ರು, ಸಚಿವರು ಹೋದ್ರು, ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಕೇಂದ್ರದಿಂದ ನಮಗೆ ಬರಬೇಕಾಗಿದ್ದ ತೆರಿಗೆ ವಾಪಸ್ ಬರೋ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ ಪ್ರತಿಭಟನೆ ಮಾಡಿದ್ರಿ. ರಾಜ್ಯದ ಪಾಲಿನಲ್ಲಿ ಕೊರತೆ ಆಗ್ತಾ ಇದೆ ಅಂತ ಪ್ರತಿಭಟನೆ ಮಾಡಿದ್ರಿ. ನನ್ನ ಲೆಕ್ಕ ತಪ್ಪಿದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ ಹೇಳಿ ಸರ್. ಜಿಬಿಎ ಪಡಿಬೇಕಾಗಿದ್ದ ಅನುದಾನ 2025-26ನೇ ಸಾಲಿನಲ್ಲಿ 1475 ಕೋಟಿ ಲಾಸ್ ಆಗಿದೆ, ಬರ್ತಾ ಇಲ್ಲ. ಯಾಕೆ? ಎಲೆಕ್ಷನ್ ಡಿಲೇಡ್. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ 1700 ಕೋಟಿ ಬರ್ತಾ ಇಲ್ಲ. ಯಾಕೆ? ಡಿಲೇಡ್, ಬಿಕಾಸ್ ಎಲೆಕ್ಷನ್ ಈಸ್ ಡಿಲೇಡ್. ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ ಅನುದಾನದ ಒಟ್ಟು ನಷ್ಟ ಆಗಿರೋದು ಚುನಾವಣೆಗಳು ಸಕಾಲದಲ್ಲಿ ನಡೆದೇ ಇರೋದಕ್ಕೆ 3175 ಕೋಟಿ ಸರ್. ಇದಕ್ಕೆ ಯಾಕೆ ಚಕಾರ ಎತ್ತೋದಿಲ್ಲ? ಇದನ್ನ ಯಾಕೆ ಪಾಯಿಂಟ್ ಔಟ್ ಮಾಡಿ ಜನರ ಮುಂದೆ, ಹೌದು ನಮ್ ತಪ್ಪಿಂದಾಗಿ ಇಷ್ಟು ದುಡ್ಡು ಬಂದಿಲ್ಲ, ಇದನ್ನ ಮೈನಸ್ ಮಾಡ್ಕೊಂಡು ಬಾಕಿದಕ್ಕೆ ಹೋರಾಟ ಮಾಡ್ತಿದೀವಿ, ಯಾಕೆ ಹೇಳೋದಿಲ್ಲ? ನೋಡಿ, ರಾಜ್ಯಕ್ಕೆ ಬರಬೇಕಾದ ಅನುದಾನ ನಿಂತೋಗಿದೆ ಅಂತ ಹೇಳಿದ್ರಲ್ಲ, ಹೌದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರ ಜನವರಿ ತನಕಿತ್ತು, ಆದ್ರೂ ಕೂಡ ಮನ್ರೇಗಾ ದುಡ್ಡು ಅವರು ಇನ್ನೂ ರಿಲೀಸ್ ಮಾಡಿರ್ಲಿಲ್ಲ. ಅದೊಂದು ಕಡೆ ಇರಲಿ. ಬಟ್ ನಾವು ಏನು ರಾಜ್ಯದಲ್ಲಿ ಇದು ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮಾಡಬೇಕು ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಏನು ನಮ್ಮ ತಾಂತ್ರಿಕ ಕಾರಣಗಳು, ಇವಾಗ ಮ್ಯಾಂಡೇಟ್ ಇದೆ ನಮಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಹಾಗೂ ನಮಗೆ ರಾಜ್ಯ ಸರ್ಕಾರಕ್ಕೆ ಈ ಕೆಲಸಗಳನ್ನ ಮಾಡಿ ಅಂತ. ಆ ಕೆಲಸಗಳನ್ನ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮಾಡೋದ್ರಲ್ಲಿ ನಾವು ಹಿಂಜರಿಯೆಲ್ಲ ಮಾಡೇ ಮಾಡ್ತೀವಿ. ಬಟ್ ನಮಗೆ ಏನು ರಾಜ್ಯಕ್ಕೆ ಬರಬೇಕಾದ ಅನುದಾನಗಳು ಆದ್ರೂ ಕೂಡ ಕಡಿತ ಆಗಿದೆ. ಫಾರ್ ಎಕ್ಸಾಂಪಲ್, ಭದ್ರಾ ಮೇಲ್ದಂಡೆ ಯೋಜನೆಗೂ ಇದು ಎಲೆಕ್ಷನ್ ಏನಾರ ಲಿಂಕ್ ಇದೆಯಾ? ಇಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣವನ್ನು ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗ್ಬಿಟ್ಟು ತಗೊಂಡ್ಬಂದಿದ್ದೀವಿ. ಅಮಿತ್ ಶಾ ಅವರ ಟೇಬಲ್ ಮೇಲೆ ಸೆಪ್ಟೆಂಬರ್ ಮೇಲೆ ಹೋಗಿ ಕೂತಿದ್ರು ಕೂಡ ಅವರದೇ ಒಂದು ಕೇಂದ್ರದ ಇದು NDRF ತಂಡ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಕೃಷ್ಣ ಬೈರೇಗೌಡರು ರಾಜ್ಯದ ಪ್ರತಿನಿಧಿಗಳು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಕದ ತಟ್ಟಿ 2024 ಎಲೆಕ್ಷನ್ ಆದ್ಮೇಲೆ ಹೋಗ್ಬಿಟ್ಟು ತಗೊಂಡ್ಬಂದಿದ್ದೀವಿ. ಈ ಮಟ್ಟಕ್ಕೆ ಇವರು ರಾಜ್ಯವನ್ನು ಕಡೆಗಣಿಸ್ತಿರುವುದು ಕೇಂದ್ರದ ಮೋದಿ ಸರ್ಕಾರ. ಎಲೆಕ್ಷನ್ ಇರ್ಲಿ ಇಲ್ಲದೆ ಹೋಗ್ಲಿ, ಅವರು ರಾಜ್ಯ ಸರ್ಕಾರಗಳಿಗೆ ತಾರತಮ್ಯ ಮಾಡಿಕೊಂಡೇ ಬಂದಿದ್ದಾರೆ. ನೋಡಿ ಮೇಡಮ್, ಚುನಾವಣೆ ರಾಜ್ಯಕ್ಕೆ ಬರಬೇಕಾದ ಬರದ ಹಣಕ್ಕೂ ಎಲೆಕ್ಷನ್ಗೂ ಏನ್ ಸಂಬಂಧ ಮೇಡಮ್? ರಾಜ್ಯಕ್ಕೆ ಬರಬೇಕಾದ ಬರದ ಹಣಕ್ಕೂ ಎಲೆಕ್ಷನ್ಗೂ ಏನ್ ಸಂಬಂಧ? ಕೃಷ್ಣ ಬೈರೇಗೌಡರು ಎಲೆಕ್ಷನ್ ಸುಪ್ರೀಂ ಕೋರ್ಟ್ ನಲ್ಲಿ ನಿಂತು ಹಣ ತಗೊಂಡ್ಬಂದಿದ್ದಾರೆ. ಸಂಬಂಧ ಇಲ್ಲ. ನಂದನ್ ಕಶ್ಯಪ್ ಅವರು ಆಯ್ತು, ಒಂದು ಡ್ಯೂ ರೆಸ್ಪೆಕ್ಟ್ ನಂದನ್ ಕಶ್ಯಪ್ ಅವರೇ, ಮಾರ್ಚ್ ತಿಂಗಳಲ್ಲಿ ನೀವು ಸಂಬಳ ಕೊಡಬೇಕಾಗಿರತಕ್ಕಂಥ ಸರ್ಕಾರಿ ನೌಕರರು ಇವತ್ತು ನಾವು 23 ಏಪ್ರಿಲ್ ಅಲ್ಲಿ ಇದೀವಿ. 23 ಏಪ್ರಿಲ್, ಮಾರ್ಚ್ ತಿಂಗಳ ಸಂಬಳ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದನ್ನ ಸ್ವಲ್ಪ ದಯವಿಟ್ಟು ಖಾತ್ರಿ ಮಾಡ್ಕೊಳ್ಳಿ. ನಾನು 10 ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಹೆಸರು ಹೇಳ್ತೀನಿ. ಮಾರ್ಚ್ ತಿಂಗಳಿಂದ ಬಿಟ್ಟು ಹೇಳ್ತಿದ್ದೀನಿ. ಲೈಬ್ರರಿಯನ್ಸ್ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಇನ್ನೂ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಡಿ ಗ್ರೂಪ್ ನೌಕರರು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಎಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕಾಂಟ್ರಾಕ್ಟ್ ನೌಕರು ಸಂಬಳ ಕೊಟ್ಟಿಲ್ಲ. ನರ್ಸಿಂಗ್ ಸ್ಟಾಫ್ಗೆ 4 ತಿಂಗಳ ಸಂಬಳ ಕೊಟ್ಟಿಲ್ಲ. ಇದೆಲ್ಲಾನು ಬಿಜೆಪಿ ಸರ್ಕಾರ ಕೇಂದ್ರದಿಂದ ಕಳಿಸಿಲ್ಲ ಅಂತ ಅನ್ಬಿಟ್ಟ. ಆಯ್ತಪ್ಪ, ಒಂದು ನ್ಯಾಷನಲ್ ಇದು ನಮ್ಮ ತಳ್ಳೋ ಗಾಡಿಯವರಿಗೆ ನಾವು ಕೇಂದ್ರ ಮತ್ತು ರಾಜ್ಯದ ಒಂದು ಅನುದಾನದ ಸ್ಕೀಮ್ ಇದೆ. ಆ ಸ್ಕೀಮ್ ನಲ್ಲಿ 60% ಕೇಂದ್ರ ಕೊಡ್ತದೆ, 40% ರಾಜ್ಯ ಕೊಡ್ತದೆ. ನನ್ನ ಸ್ನೇಹಿತರೊಬ್ಬರು ಅಲ್ಲಿ ಅಧಿಕಾರಿ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಸರ್ ಕೇಂದ್ರದಿಂದ ಬರ್ತಾ ಇದ್ರೆ ಎಲ್ಲ ಸಂಬಳ ಎತ್ಕೊಂತಾ ಇದೀವಿ, ರಾಜ್ಯ ಸರ್ಕಾರದಿಂದ ₹1 ಬಂದಿಲ್ಲ ಸರ್ ಕಳೆದ 36 ತಿಂಗಳಿಂದ. ಇದಕ್ಕೆ ಯಾಕ್ರಿ ಬರ್ತಾ ಇಲ್ಲ? ಕರ್ನಾಟಕ ರಾಜ್ಯದಲ್ಲಿ ನೀವು ಬಡ್ಜೆಟ್ ನ ನಿಮ್ಮಗಳು ಮಾತ್ರ ಕಾಂಗ್ರೆಸ್ನ ಕಾರ್ಯಕರ್ತಗಳು ಸಂಬಳ ಕೊಟ್ಕೊಂತಾ ಇದ್ದೀರಾ, ಆದ್ರೆ ಕಾಂಗ್ರೆಸ್ನ ಮಂತ್ರಿಗಳು 7 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಮಜಾ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ದುಡ್ಡಿದೆ. ಆದ್ರೆ ಪಾಪ ನನ್ನ ಬಡ ಸರ್ಕಾರಿ ನೌಕರಗಳಿಗೆ ದುಡ್ಡು ಸಂಬಳ ಕೊಡಕ್ ನಿಮ್ಮ ಹತ್ರ ದುಡ್ಡಿಲ್ಲ. ಆಯ್ತು, ಒಂದೊಂದು ಎಕ್ಸಾಂಪಲ್ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಾಪಸ್ ಡಿಬೇಟ್ ವಿಚಾರದಲ್ಲಿ ಟಾರ್ಗೆಟ್ ಸ್ಪಾಟ್ ಸರ್. ನಾನ್ ನೇರವಾಗಿ ಹೇಳಿದ್ದು ಅನುದಾನ ನಮಗೆ ಸಿಗಬೇಕಾಗಿರೋ ಟ್ಯಾಕ್ಸ್ ಡೆವಲ್ಯೂಷನ್ ತಾರತಮ್ಯ ಅಂತ ದೆಹಲಿಗೆ ಹೋಗಿದ್ರು. ತಪ್ಪು ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅದಕ್ಕೆ ಬರ್ತಾ ಇದೀನಿ ಒಂದು ನಿಮಿಷ. ಈಗ ಪಾಪ
ಏನು ಭದ್ರಾ ಮೇಲ್ದಂಡೆ ಮಾತಾಡ್ತಾರೆ, ಏನು ಅದು ಬಂದಿಲ್ಲ ಇದು ಬಂದಿಲ್ಲ ಅಂತಾರೆ. ಭದ್ರಾ ಮೇಲ್ದಂಡೆನಲ್ಲಿ ನೀವು ಇವತ್ತಿಗೆ ಆಸ್ ಆಫ್ ಟುಡೇ ಆಲ್ಸೋ ಯು ನಾಟ್ ಸಬ್ಮಿಟೆಡ್ ದ ರಿಪೋರ್ಟ್ ಆಫ್ L1. ಇವತ್ತಿಗೂ ಸಬ್ಮಿಟ್ ಮಾಡಿಲ್ಲ ಅಂತಕ್ಕಂಥದ್ದು ವಾಸ್ತವ. ಬೇಕಂದ್ರೆ ಯಾರಾದ್ರೂ RTI ಹಾಕ್ಬಿಟ್ಟು ಕೇಳ್ಕೊಳ್ರಪ್ಪ ಯಾಕೆ ಭದ್ರಾ ಮೇಲ್ದಂಡೆ ಬಂದಿಲ್ಲ ಅಂತ ಹೇಳಿ. ಇದು ವಾಸ್ತವ ಇರ್ತಕ್ಕಂಥದ್ದು. ಏನು 3 ವರ್ಷ ಪುಂಗಿದ್ದು ಎಷ್ಟು ಸುಳ್ಳು ಹೇಳ್ತೀರಪ್ಪ, ಎಷ್ಟು ಸುಳ್ಳು ಹೇಳ್ತೀರಾ? ಆಯ್ತು, ಇದೆಲ್ಲ ಒಂದು ಕಡೆಗೆ. ನಾನು ನೋಡಿ, ಅನುದಾನ ಕೇಂದ್ರ ಕರ್ನಾಟಕ ರಾಜ್ಯದ ಇವ್ರೇನ್ ಹೇಳ್ತಾರೆ, ಒಂದ್ಸತಿ ಇದೇ ವಕ್ತಾರ ಒಬ್ರು ಹೇಳ್ತಾರೆ 4 ಲಕ್ಷ ಕೋಟಿ ರಾಜ್ಯದಿಂದ ಕಳಿಸ್ತೀವಿ ಅಂತ, ಇನ್ನೊಬ್ರು ಹೇಳ್ತಾರೆ 7 ಲಕ್ಷ ಕೋಟಿ ಅಂತ. ನಾನು ಅಲ್ಲಿಗೂ ಲೆಕ್ಕ ಕೇಳ್ಬಿಟ್ಟಿದ್ದೀನಿ. ವೈಟ್ ಪೇಪರ್ ರಿಲೀಸ್ ಮಾಡ್ರಿ. ನೀವು ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ, ಆಫೀಸ್ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿದ್ದು ಅನೇಕ ಆಫೀಸರ್ಸ್ ಇಡೀ ದೇಶದಲ್ಲಿ ಹರಡಿದ್ರೆ ಅಥವಾ ಬೇರೆ ದೇಶಗಳಲ್ಲಿದ್ರೆ ಅವ್ರು ಕಟ್ಟ ಇನ್ಕಮ್ ಟ್ಯಾಕ್ಸ್ ನಮ್ಮ ರಾಜ್ಯಕ್ಕೆ ಹೆಂಗ್ರಿ ಲೆಕ್ಕ ಕೊಡಕ್ಕಾಗುತ್ತದೆ? ಇದೆಲ್ಲ ಒಂದ್ ಕಡೆಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ, ನೀವು ಇನ್ಫ್ಯಾಕ್ಟ್ ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ನ, ಫೈನಾನ್ಸಸ್ ಮ್ಯಾಟರ್ ನ ಕೃಷ್ಣ ಬೈರೇಗೌಡರನ್ನೇ ಕರೆಸಿ, ಬೇಕಾ ನಾನೇ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತೀನಿ. ಆಯ್ತಾ? ಕೃಷ್ಣ ಬೈರೇಗೌಡರು ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತೀನಿ, ಸಿದ್ದರಾಮಯ್ಯನವ್ರು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಜನತೆ, ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಪಾರ್ಟ್ 1. ಪಾರ್ಟ್ 2, ಕರ್ನಾಟಕ ರಾಜ್ಯಕ್ಕೆ ಕಳೆದ 12 ವರ್ಷದಲ್ಲಿ 5.5 ಲಕ್ಷ ಕೋಟಿ ಅದು ಗ್ರಾಂಟ್ ಇನ್ ಏಡು ಮತ್ತು ಡೆವಲ್ಯೂಷನ್ ಅಲ್ಲಿ ಬಂದಿರೋದು. ಆದ್ರೆ ನೀವು UPI 1 and 2 ಇತ್ತಲ್ಲ, 62,000 ಕೋಟಿ ಮಾತ್ರ ಬಂದಿದ್ದು. ಒಂದು ನಿಮಿಷ ಕಾಲ ನಿಮ್ಮಿಬ್ರದ್ದು ವಾಯ್ಸ್ಗೆ ರೆಸ್ಟ್ ತಗೊಳ್ಳಿ. ವಾಯ್ಸ್ ಹೋಗ್ತಾ ಇಲ್ಲ. ರಂಗನಾಥ್ ಸರ್, ನಾವು ಜನರನ್ನ ಕೂಡ ಮಾತನಾಡಿಸಿದ್ವಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GPA ಚುನಾವಣೆ ವಿಳಂಬ ಆಗ್ತಾ ಇರೋದ್ರಿಂದ ಪ್ರಾಬ್ಲಮ್ ಏನಾಗ್ತಿದೆ ಅಂತ. ಸರ್, ಕಸದಿಂದ ಹಿಡಿದು ರಸ್ತೆವರೆಗೂ ಏನ್ ಸಮಸ್ಯೆ ಆದ್ರೂ ಕೂಡ, ಬೀದಿ ದೀಪದಿಂದ ಸಮಸ್ಯೆ ಆದ್ರೂ ಕೂಡ ನಾವು ಯಾರ ಬಳಿ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಜನರ ಆಕ್ಚುಯಲ್ ಪ್ರಾಬ್ಲಮ್ ಸರ್. ಇದನ್ನ ಯಾರು, ಇವ್ರನ್ನ ಕೇಳಿದ್ರೆ ಇವ್ರದ್ ಕಾರಣ, ಅವ್ರನ್ನ ಕೇಳಿದ್ರೆ ಅವ್ರದ್ ಕಾರಣ, ಜನರಿಗೆ ಯಾರು ಸಕಾರಣ ಕೊಡೋದು ಅಂತ ಅಲ್ಲ. ಎರಡು ರಾಜಕೀಯ ಪಕ್ಷಗಳು ಇವತ್ತು ಮೂಲ ಉದ್ದೇಶ ನಮ್ಮ ನಗರದ ನಾಗರಿಕರನ್ನ, ನಗರವನ್ನ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ನಗರವನ್ನ ನೋಡ್ಕೊಳ್ಳೋದು, ಜನರನ್ನ ಸಮಸ್ಯೆಗಳಿಂದ ಹೊರಗೆ ತರೋದು. ಇವತ್ತು ನೀವು ಬೀದಿ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಇವತ್ತೆಲ್ಲ ಸೆಂಟ್ರಲೈಸ್ IAS, ಬೇರೆ ಊರು IAS ಲೂಟಿ ಹೊಡಿತಾ ಇದ್ದಾರೆ ಬೆಂಗಳೂರಿನ. ಇವತ್ತು ಇವರು ಈ ಸರ್ಕಾರ ಲೂಟಿ ಮಾಡಕ್ ಬೇರೆ ಅಧಿಕಾರಿಗಳನ್ನ ಇಟ್ಕೊಂಡು ಡಿಸೆಂಟ್ರಲೈಸ್ ಮಾಡ್ತೀವಿ, ನಾವು ಆಗ್ತಂದು ಅಂತ ಹೇಳಕ್ಕೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಇವತ್ತು 3 ವರ್ಷ ಆಗಿದೆ. ಇವತ್ತು ಜನರ ಸಮಸ್ಯೆಗಳು ಯಾರು ಕೇಳೋರು? MLAಗೆ ದೊಡ್ಡ ದೊಡ್ಡ ಕ್ಷೇತ್ರ, ಇವತ್ತು ಯಶವಂತಪುರ ದೊಡ್ಡ ಕ್ಷೇತ್ರ, ಎಲ್ಲೋಗಕ್ಕಾಗ್ತದೆ? ಸಣ್ಣ ಸಣ್ಣ ಇವತ್ತು ರೋಡಲ್ಲಿ ಗುಂಡಿ ಬಿದ್ದಿದ್ವಲ್ಲ, ಅದ್ರನ್ನ ಮಾಡ್ಸಕ್ಕಾಗ್ಲಿಲ್ಲ. ಹೈಕೋರ್ಟ್ 100 ಸತಿ ಹೋಗಿತ್ತು ಈಗ ರಾಜ್ಯ ಸರ್ಕಾರಕ್ಕೆ. ಇವತ್ತು ಯಾರಾದ್ರೂ ಕಾರ್ಪೊರೇಟರ್ ಇದ್ರೆ ಅಲ್ಲೊಂದು 10 ಗುಂಡಿ 20 ಗುಂಡಿ 390 ಜನ ಅವರೇ ಮಾಡಿಸ್ತಿದ್ರು. ರಸ್ತೆ ಗುಂಡಿ ಬಿದ್ದಿರೋದನ್ನ ಮುಚ್ಚಿಸ್ತಾ ಇದ್ರು. ಬೀದಿ ದೀಪ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಚರಂಡಿ ಇರ್ಬೋದು, ಇವತ್ತು ಟ್ಯಾಕ್ಸ್ ಲೂಟ್ ಹೊಡಿತಾರೆ. ಇವು ಹೋರಾಟ ಆಗ್ಬಿಡುತ್ತೆ. ಜನಪ್ರತಿನಿಧಿಗಳು ಇರಬಾರ್ದು. ಲೂಟ್ ಹೊಡಿಯಕ್ಕೆ ಒಂದು ಮಾದರಿ ಡಿಸೆಂಟ್ರಲೈಸ್ ಮಾಡ್ಕೊಂಡು ಅದೇ ಬೇರೆ ಊರು ಉಂಡು ಹೋದ ಅನ್ನೋದು ಅಧಿಕಾರಿಗಳು 5 ವರ್ಷ 6 ವರ್ಷ ಅದೇ BBMP ಅವ್ರನ್ನ ಇಟ್ಕೊಂಡು ಯಾರು ಕೇಳಂಗಿಲ್ಲ. ಅಕೌಂಟಬಿಲಿಟಿ ಇಲ್ಲ. ಕರೆಕ್ಟ್. ಅದೇ